ನೋಡಿ ಈಗಿನ ಕಾಲದಲ್ಲಿ ಏನು ತಿಂದರೂ ಕೂಡ ಸೇಫ್ ಅಲ್ಲ ಅನ್ನೋದು ನಿಮ್ಗಾಗಲೇ ಗೊತ್ತಿದೆ. ಬೆಂಗಳೂರಿನಲ್ಲಿರುವಂಥ ಹೆಸರಾಂತ ಹೋಟೆಲ್ಗಳಲ್ಲಿ ಎಂತೆಂಥ ಫುಡ್ಗಳು ಸಿಗ್ತಾ ಇದ್ದಾವೆ, ಅದೆಲ್ಲ ಎಷ್ಟು ಡೇಂಜರ್ ಅನ್ನೋದು ನಿಮ್ಗೆ ಗೊತ್ತಾ? ಹೀಗೆ ಒಂದು ಪ್ರತಿಷ್ಠಿತ ಹೋಟ್ಲು ಎಂಪೈರ್ ಅಂತ ನೀವು ಕೇಳಿರ್ತೀರಿ. ಇಲ್ಲಿ ಚಿಕನ್ ಕಬಾಬ್ ತಿಂದ್ಬಿಟ್ರೆ ಭಾರಿ ಡೇಂಜರ್ ಆಗುತ್ತೆ. ಎಂಪೈರ್ ಹೋಟೆಲಲ್ಲಿ ಕಬಾಬ್ ತಿಂದಿದ್ದೀರಾ? ನೀವು ತಿಂತಾ ಇದ್ದೀರಾ? ರುಚಿಯಾಗಿ ನನ್ನ ಫೇವ್ರೇಟು ಎಂಪೈರಲ್ಲಿ ಅಂತೇಳಿ ಈ ಸ್ಟೋರಿ ನೋಡಿ. ಎಂಪೈರ್ ರೆಸ್ಟೋರೆಂಟ್ನ ಕಬಾಬ್ ಅನ್ಸೇಫ್ ಅಂತ ವರದಿ ಬಂದಿದೆ ಸ್ಯಾಂಪಲ್ನಲ್ಲಿ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ರಿಪೋರ್ಟ್ನಲ್ಲಿ ದೃಢವಾಗಿದೆ. ಅದು ಶಿವಾಜಿನಗರ, ಮಲ್ಲೇಶ್ವರಂ, ಮಹದೇವಪುರ, ಗಾಂಧಿನಗರ ಇಲ್ಲಿರುವಂಥ ಬ್ರಾಂಚ್ನ ಸ್ಯಾಂಪಲನ್ನು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಎಂಪೈರ್ ಕಬಾಬ್ ಡೇಂಜರಸ್ ಅನ್ನೋದು ದೃಢವಾಗಿದೆ. ಬೆಂಗಳೂರಿನ ಜನಕ್ಕೆ ಹಾಟ್ ಫೇವ್ರೇಟ್ ಇದು ಎಂಪೈರ್ ಹೋಟೆಲ್ಲು. ಅಲ್ಲಿನ ನಾನ್ ವೆಜ್ ಪ್ರಿಯರಿಗೆ ಎಂಪೈರ್ ಹೋಟೆಲಿಂದ ಆರ್ಡ್ರ್ ಮಾಡೋ ಹುಚ್ಚು ಜಾಸ್ತಿ. ಆದರೆ ಈಗ ನೋಡಿ, ನಿಮ್ಮ ಫೇವ್ರೆಟ್ ಕಬಾಬು ಎಂಪೈರ್ ಹೋಟೆಲಿಂದ ಆರ್ಡ್ರ್ ಮಾಡ್ತಿರಲ್ಲ, ಅದು ಅನ್ಸೇಫ್ ಅಂತ ವರದಿ ಬರ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ರಿಪೋರ್ಟ್ ತಗೊಂಡಿದ್ದಾರೆ. ಆ ರಿಪೋರ್ಟ್ನಲ್ಲಿ ಇದೆಲ್ಲವೂ ಕೂಡ ಬಹಿರಂಗವಾಗ್ತಾ ಇದೆ. ಇನ್ನು ಎಂಪೈರ್ ಹೋಟೆಲ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಬಂದಿದೆಯಲ್ಲ ಗುಣಮಟ್ಟ ಇಲಾಖೆಯ ರಿಪೋರ್ಟ್ನಲ್ಲಿ. ಸೊ ಅಲ್ಲಿ ಈ ಒಂದು ವಿಚಾರ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ. ಇತ್ತೀಚೆಗೆ ಆಹಾರ ಸುರಕ್ಷತಾ ಗುಣಮಟ್ಟ ಅಧಿಕಾರಿಗಳು ಜನರು ತಿನ್ನುವಂತ ಆಹಾರ ಪದಾರ್ಥಗಳಲ್ಲಿ ಯಾವ್ದು ಸೇಫ್ ಇದೆ, ಯಾವ್ದು ಅನ್ಸೇಫ್ ಇದೆ ಅಂತೇಳಿ ಸಾಕಷ್ಟು ಪದಾರ್ಥಗಳನ್ನ ತಿನ್ನುವ ಪದಾರ್ಥಗಳನ್ನ ಅವರು ಒಂದಿಷ್ಟು ಪರೀಕ್ಷೆಗೆ ಒಳಪಡಿಸ್ತಿದ್ದಾರೆ. ಸೊ ಈಗ ಎಂಪೈರ್ ಹೋಟ್ಲಲ್ಲಿ ಸಿಗುವಂತಹ ಚಿಕನ್ ಕಬಾಬ್ ಕೂಡ ಸರಿ ಇಲ್ಲ, ಅದು ಅನ್ಸೇಫ್ ಇದೆ ಅಂತೇಳಿ ಇದೀಗ ವರದಿ ಬಂದಿರುವಂತದ್ದು. ಸೊ ನೀವು ಗಮನಿಸ್ತಾ ಇರಬಹುದು, ಈ ಒಂದು ಎಂಪೈರ್ ಹೋಟ್ಲುಗಳು ಏನಿದೆ, ಈ ಕಳೆದ 15 ದಿನಗಳ ಹಿಂದಷ್ಟೇ ಅಂದ್ರೆ ಎಂಪೈರ್ ಹೋಟ್ಲಲ್ಲಿ ಅಂದ್ರೆ ಶಿವಾಜಿನಗರ ಆಗಿರ್ಬೋದು, ಗಾಂಧಿನಗರ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಹೀಗೆ ನಗರದಲ್ಲಿರುವಂತಹ ಎಂಪೈರ್ ಹೋಟೆಲ್ಗಳಲ್ಲಿರುವಂತಹ ಆ ಕಬಾಬನ್ನ ಸಂಗ್ರಹಿಸಿ ಒಂದಿಷ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಸೊ ಪರೀಕ್ಷೆಗೆ ಒಳಪಡಿಸಿದಂತ ಅಲ್ಲಿರುವಂತಹ ಬಂದಿರುವಂತಹ ವರದಿ ಅಂದ್ರೆ ಏನು ಎಂಪೈರ್ ಹೋಟೆಲ್ ಅಂತ ಸಿಗುವಂತಹ ಕಬಾಬು ಕೃತಕ ಬಣ್ಣ ಆಗಿರುವಂತದ್ದು, ಜೊತೆಗೆ ಚಿಕನ್ ಆಗಿರ್ಬೋದು, ಯಾವುದು ಕೂಡ ಮನುಷ್ಯ ತಿನ್ನೋಕೆ ಯೋಗ್ಯ ಅಲ್ಲ, ಇದು ಅನ್ಸೇಫ್ ಅಂತೇಳಿ ಇದೀಗ ಆಹಾರ ಗುಣಮಟ್ಟ ಸುರಕ್ಷತೆಯಿಂದ ಈಗ ವರದಿ ಬಂದಿರುವಂತದ್ದು. ಸೊ ಹಾಗಾಗಿ ಈಗಾಗಲೇ ಎಲ್ಲೆಲ್ಲಿ ಯಾರ್ಯಾರು ಯಾವುದನ್ನೆಲ್ಲ ಅಂದ್ರೆ ಈ ವರದಿಯನ್ನ ಕಳಿಸಿದ್ರು, ಜೊತೆಗೆ ಎಲ್ಲೆಲ್ಲ ಪರೀಕ್ಷೆಯನ್ನು ಒಳಪಡಿಸಿದ್ರು, ಅದೆಲ್ಲದಕ್ಕೂ ಕೂಡ ಈಗ ಅಂತ ಹೋಟೆಲ್ಗಳಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಸೊ ಇಲ್ಲಿರುವಂತಹ ಈಗ ನೋಡ್ತಿರುವಂತಹ ಈ ಗಾಂಧಿನಗರದಲ್ಲಿರುವಂತಹ ಎಂಪೈರ್ ಹೋಟ್ಲು, ಈ ಹೋಟೆಲ್ಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿದ್ರೆ, ಅಂದ್ರೆ ಇನ್ನ ಕಳೆದ 20-30 ದಿನದೊಳಗಾಗಿ ನೀವು ಈ ಒಂದು ಚಿಕನ್ ಕಬಾಬ್ ವರದಿ ಸಂಬಂಧಪಟ್ಟಂಗೆ ಮಾಹಿತಿ ಕೊಡಬೇಕು. ಇಲ್ಲಾಂದ್ರೆ 30 ದಿನಗಳ ನಂತರ ಕಾನೂನು ನಡಿಯಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಆ ರೀತಿ ಆಕ್ಷನ್ ತಗೊಂತೀವಿ ಅಂತೇಳಿ ಈಗಾಗಲೇ ಆಹಾರ ಸುರಕ್ಷತಾ ಗುಣಮಟ್ಟ ಅಧಿಕಾರಿಗಳು ಹೇಳ್ತಿರುವಂತದ್ದು. ಒಟ್ಟಾರೆ ಮನುಷ್ಯರು ತಿನ್ನುವಂತಹ ಪದಾರ್ಥಗಳು ಆಹಾರ ಇಲಾಖೆಯಿಂದ ಈಗಾಗಲೇ ಕಬಾಬ್ ಕೂಡ ಸರಿ ಇಲ್ಲ ಅಂತೇಳಿ ಈಗಾಗಲೇ ಆಹಾರ ಸುರಕ್ಷತಾ ಗುಣಮಟ್ಟ ವರದಿ ಬಂದಿರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಚಕ್ರ, ಪವರ್ ಟಿವಿ, ಬೆಂಗಳೂರು.